ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಅಂತ ಹೇಳಿ ಭಿಕ್ಷಾಟನೆ ಮಾಡುವುದರ ಮುಖಾಂತರ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಭಿಕ್ಷಾಟನೆ ಮಾಡಿ ಹಣ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತ ಮೇಕೆದಾಟು ಪರ ಹೋರಾಟಗಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕನಕಪುರದ ಸೋಮನಹಳ್ಳಿ ಟೋಲ್ ಬಳಿ ಧರಣಿ ನಡೆಸಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ರೈತರು ಬೃಹತ್ ಪ್ರತಿಭಟನೆಯನ್ನ ಕೂಡ ನಡೆಸ್ತಾರೆ ಅಂತ ಹೇಳಲಾಗಿದೆ. ಭಿಕ್ಷಾಟನೆ ಮಾಡಿ ವಿನೂತನ ಪ್ರತಿಭಟನೆಗೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಜಾಗ ಯಾವುದು ಅಂದ್ರೆ ಹಾಟ್ಲೈನ್ ಎದುರುಗಡೆ ಕನಕಪುರ ಕಡೆ ಹೋಗ್ತಾ ಇರೋ ಗಾಡಿಗಳನ್ನ ನಿಲ್ಲಿಸಿ ಇದು ಮಾಡುವಂತದ್ದು. ಸೊ ಈ ಕಡೆ ನಿಂತಿದೀವಿ ಲೆಫ್ಟ್ ಸೈಡ್ ಅಲ್ಲಿ, ಕನಕಪುರ ಹೋಗ್ತಾ ಲೆಫ್ಟ್ ಸೈಡ್ ಅಲ್ಲಿ ನಿಂತಿದೀವಿ. ನೋಡಿ ದಾಸಪ್ಪ ಅವರು ಬರ್ತಾವ್ರೆ. ಬಂಧುಗಳೇ, ಈಗೆಲ್ಲರೂ ಇಲ್ಲ ಸೇರಿದೀವಿ ಸೋಮನಹಳ್ಳಿ ಟೋಲ್ ಹತ್ರ. ಆದಷ್ಟು ಬೇಗ ಎಲ್ಲರೂ ಬನ್ನಿ. 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಜಾಗ ಯಾವುದು ಅಂದ್ರೆ ಹಾಟ್ಲೈನ್ ಎದುರುಗಡೆ ಕನಕಪುರ ಕಡೆ ಹೋಗ್ತಾ ಇರೋ ಗಾಡಿಗಳನ್ನ ನಿಲ್ಲಿಸಿ ಇದು ಮಾಡುವಂತದ್ದು. ಸೊ ಈ ಕಡೆ ನಿಂತಿದೀವಿ ಲೆಫ್ಟ್ ಸೈಡ್ ಅಲ್ಲಿ, ಕನಕಪುರ ಹೋಗ್ತಾ ಲೆಫ್ಟ್ ಸೈಡ್ ಅಲ್ಲಿ ನಿಂತಿದೀವಿ. ನೋಡಿ ದಾಸಪ್ಪ ಅವರು ಬರ್ತಾವ್ರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಅಂತ ಹೇಳಿ ಭಿಕ್ಷಾಟನೆ ಮಾಡುವುದರ ಮುಖಾಂತರ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಭಿಕ್ಷಾಟನೆ ಮಾಡಿ ಹಣ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತ ಮೇಕೆದಾಟು ಪರ ಹೋರಾಟಗಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕನಕಪುರದ ಸೋಮನಹಳ್ಳಿ ಟೋಲ್ ಬಳಿ ಧರಣಿ ನಡೆಸಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ರೈತರು ಬೃಹತ್ ಪ್ರತಿಭಟನೆಯನ್ನ ಕೂಡ ನಡೆಸ್ತಾರೆ ಅಂತ ಹೇಳಲಾಗಿದೆ. ಭಿಕ್ಷಾಟನೆ ಮಾಡಿ ವಿನೂತನ ಪ್ರತಿಭಟನೆಗೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಜಾಗ ಯಾವುದು ಅಂದ್ರೆ ಹಾಟ್ಲೈನ್ ಎದುರುಗಡೆ ಕನಕಪುರ ಕಡೆ ಹೋಗ್ತಾ ಇರೋ ಗಾಡಿಗಳನ್ನ ನಿಲ್ಲಿಸಿ ಇದು ಮಾಡುವಂತದ್ದು. ಸೊ ಈ ಕಡೆ ನಿಂತಿದೀವಿ ಲೆಫ್ಟ್ ಸೈಡ್ ಅಲ್ಲಿ, ಕನಕಪುರ ಹೋಗ್ತಾ ಲೆಫ್ಟ್ ಸೈಡ್ ಅಲ್ಲಿ ನಿಂತಿದೀವಿ. ನೋಡಿ ದಾಸಪ್ಪ ಅವರು ಬರ್ತಾವ್ರೆ. ಬಂಧುಗಳೇ, ಈಗೆಲ್ಲರೂ ಇಲ್ಲ ಸೇರಿದೀವಿ ಸೋಮನಹಳ್ಳಿ ಟೋಲ್ ಹತ್ರ. ಆದಷ್ಟು ಬೇಗ ಎಲ್ಲರೂ ಬನ್ನಿ. 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಜಾಗ ಯಾವುದು ಅಂದ್ರೆ ಹಾಟ್ಲೈನ್ ಎದುರುಗಡೆ ಕನಕಪುರ ಕಡೆ ಹೋಗ್ತಾ ಇರೋ ಗಾಡಿಗಳನ್ನ ನಿಲ್ಲಿಸಿ ಇದು ಮಾಡುವಂತದ್ದು. ಸೊ ಈ ಕಡೆ ನಿಂತಿದೀವಿ ಲೆಫ್ಟ್ ಸೈಡ್ ಅಲ್ಲಿ, ಕನಕಪುರ ಹೋಗ್ತಾ ಲೆಫ್ಟ್ ಸೈಡ್ ಅಲ್ಲಿ ನಿಂತಿದೀವಿ. ನೋಡಿ ದಾಸಪ್ಪ ಅವರು ಬರ್ತಾವ್ರೆ.